ಸಂಬಂಧಗಳಿಗೆ ಸ್ವಲ್ಪ ಬೆಲೆ ಕೊಡಿ. ಗಂಡ ಹೆಂಡತಿಗಿರ್ಬೋದು, ಹೆಂಡತಿ ಗಂಡಂಗಿರ್ಬೋದು, ಪ್ರತಿಯೊಂದು ಸರ್ವಸ್ವವನ್ನು ನೀವು ಒಬ್ರಿಗೊಬ್ರು ಹಂಚ್ಕೊಂಡು ಜೀವನ ಮಾಡುವಾಗ ಸಾಯಿಸುವಂಥ ಹಂತಕ್ಕೆ ಮನಸ್ಸು ಹೋಗುತ್ತೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಅ ಪ್ಯೂರ್ ಲವ್ ಅಂತ ನನಗೆ ಅನ್ಸಲ್ಲ. ಇವತ್ತು ಪ್ರಪಂಚದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ, 99% ಮದುವೆಗಳು ಯಾವುದು ಕೂಡ ಎಲ್ಲವೂ ಪರ್ಫೆಕ್ಟ್ ಆಗಿರೋದಿಲ್ಲ. ಮ್ಯಾರೇಜ್ ಇಸ್ ಆಲ್ ಅಬೌಟ್ ಕಾಂಪ್ರಮೈಸ್, ಕಂಪ್ಯಾಷನಿಟಿ, ಕಾಂಪ್ರಮೈಸು ಮತ್ತು ಮ್ಯೂಚುವಲ್ ರೆಸ್ಪೆಕ್ಟು, ಅಡ್ಜಸ್ಟ್ಮೆಂಟು. ಎಲ್ಲ ಸಂಬಂಧವೂ ಇವತ್ತು ಅಡ್ಜಸ್ಟ್ಮೆಂಟ್ ಮೇಲೆ ನಡೀತಾ ಇರೋದು. ಸೊ ಹೀಗಿರುವಾಗ ಸ್ಟಾಪ್ ಯುವರ್ ಎಕ್ಸ್ಪೆಕ್ಟೇಷನ್ಸ್, ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಹೆಲ್ದಿ ಸಪೋರ್ಟ್ ಜಾಸ್ತಿ ಮಾಡ್ಕೊಳ್ಳಿ. ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಿ. ಇಷ್ಟ ಇಲ್ವಾ, ಲಿವ್ ಇಟ್ ಆ್ಯಂಡ್ ಗೆಟ್ ಔಟ್ ಆಫ್ ಇಟ್. ಕಾನೂನಾತ್ಮಕವಾಗಿ ಬಿಟ್ಟು ಹೊರಗಡೆ ಬನ್ನಿ. ದ್ವೇಷವನ್ನು, ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ದ್ವೇಷ ಮಾಡೋದು ಅಂದರೆ ಏನ್ರಿ ಅರ್ಥ ಇದೆಯಾ ಆ ಸಂಬಂಧಕ್ಕೆ? ಸೊ ಅದು ಹಾಗಾಗಿ ಮಕ್ಕಳಿರ್ಬೋದು, ಇವತ್ತು ಕುಟುಂಬದಲ್ಲಿ ಇರಿ ಅಂತ ನಾನು ಹೇಳ್ಬಿಟ್ರೆ ಅದು ಬೂಟಾಟಿಕೆ ಆಗ್ಬಿಡುತ್ತೆ. ಯಾಕೆಂದರೆ ನಾನು ಹೇಳಿದ ತಕ್ಷಣ ಅದು ಆಗೋದು ಇಲ್ಲ. ಇವತ್ತು ಎಲ್ಲರೂ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಡಿವೈಡ್ ಆಗೋಗಿ ಎಲ್ಲರೂ ಒಬ್ಬೊಬ್ಬರು ಜೀವನ ಮಾಡೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ಸಂಬಂಧಗಳ ಮೌಲ್ಯವನ್ನು ಇನ್ನಾದರೂ ಅರ್ಥಕೊಳ್ಳಿ. ಸೊ ಕೊಲೆ ಮಾಡೋ ಹಂತಕ್ಕೆ ಹೋಗಬೇಡಿ. ಹೆತ್ತ ಮಕ್ಕಳನ್ನ ಕೊಲೆ ಮಾಡೋದು ಇದೆಯಲ್ಲ, ಅದನ್ನು ಯಾರೂ ಕೂಡ ಒಪ್ಪೋದಕ್ಕಾಗಲ್ಲ. ಫರ್ ಆಫ್ ದ ಮೂಮೆಂಟ್ ಇರ್ಬೋದು, ಏನೇ ಇರ್ಬೋದು. ಸೊ ದಯವಿಟ್ಟು ಅದನ್ನು ನೀವು ಕೌನ್ಸಿಲಿಂಗ್ ತಗೊಳ್ಳಿ. ನಿಮ್ಮ ಮನಸ್ಸು ಯಾಕೋ ಬೇರೆ ಕಡೆ ಹೋಗ್ತಾ ಇದೆ ಅಂತಂದರೆ ಪ್ಲೀಸ್ ಮಾತಾಡಿ, ಯಾರ ಹತ್ರ ಆದರೂ ಮಾತಾಡಿ, ಅದನ್ನು ಬಗೆಹರಿಸ್ಕೊಳ್ಳಿ. ಮಾತಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಗಂಡಂಗೇನೋ ಮಾತಾಡಬೇಕು ಅಂತ ಇರ್ಬೋದು, ಹೆಂಡತಿಗೇನೋ ಮಾತಾಡಬೇಕು ಅಂತ ಇರ್ಬೋದು. ಮಾತಿಗೆ ಒಬ್ಬರೊಬ್ಬರ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಅದರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿದೋಗುತ್ತೆ. ಕಮ್ಯುನಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್. ಸೊ ಮಕ್ಕಳು, ಹೆಂಡತಿ, ಗಂಡ, ತಾಯಿ, ತಂದೆ, ಈ ಎಲ್ಲ ಒಂದು ಕುಟುಂಬ ಇದೆಯಲ್ಲ, ಕುಟುಂಬದ ನಡುವೆ ನಡೀತಾ ಇರುವಂತಹ ಈ ಕೊಲೆ ಪ್ರಕರಣಗಳು ಕಡಿಮೆ ಆಗಲಿ, ಸಂಬಂಧದ ಮೌಲ್ಯಗಳು ಜಾಸ್ತಿ ಆಗಲಿ ಅಂತ ಹೇಳ್ತಾ ಈ ಡಿಬೇಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.